ಮಹಿಳೆಗೆ ಮದ್ಯ ಕುಡಿಸಿ ಅಮಲಿನಲ್ಲಿದ್ದಾಗ ಆಕೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಾವೇರಿ ಮೂಲದ ಮಹಿಳೆ ಹುಬ್ಬಳ್ಳಿಯಲ್ಲಿ ತಿರುಗಾಡಿಕೊಂಡಿದ್ದು ಆಕೆಗೆ ಮದ್ಯ ಕುಡಿಸಿದ ಯುವಕರು ರೇಪ್ ಮಾಡಿ ವಿಡಿಯೋ ವೈರಲ್ ಮಾಡಿದ್ದಾರಂತೆ. ಘಟನೆ ಸಂಬಂಧ ಇಬ್ಬರನ್ನ ಹಳೆ ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅತ್ಯಾಚಾರ ಪ್ರಕರಣ ಸಂಬಂಧ ಆರೋಪಿಗಳ ಮೇಲೆ ಸ್ಥಳೀಯರು ನೈತಿಕ ಪೊಲೀಸ್ಗಿರಿ ಹಿನ್ನೆಲೆ ಹಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯ ಪೊಲೀಸರ ಈ ಕ್ರಮಕ್ಕೆ ಒಕ್ಕಲಿಗರ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಹೀಗಾಗಿ ಸ್ಥಳೀಯರ ಜೊತೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಭೆ ನಡೆಸಿದ್ದು ಅತ್ಯಾಚಾರ ಆರೋಪಿಗಳನ್ನ ನೀವೇ ಹಿಡಿದು ತಂದು ಪೊಲೀಸರಿಗೆ ಒಪ್ಪಿಸಿದ್ದೀರಿ. ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇದರ ತನಿಖೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಕೆಲಸವನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಒಬ್ಬ 35 ವರ್ಷದ ಹೆಂಗಸನ್ನ ಇಬ್ಬರು ಒಂದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹತ್ತಿರದ ಜನನಿಬಿಡ ಪ್ರದೇಶದ ಹತ್ರ ಕರ್ಕೊಂಡೋಗಿ ಅಲ್ಲಿ ಅವಳ ಜೊತೆ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಅವಳ ಜೊತೆ ಇರುವಂಥದ್ದು ಕೆಲವು ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡು ನಂತರದಲ್ಲಿ ಅವಳನ್ನ ತೊಗೊಂಬಂದು ಇಲ್ಲಿ ಅಂಬೇಡ್ಕರ್ ಗ್ರೌಂಡ್ ಹತ್ರ ವಾಪಸ್ ಬಿಟ್ಟು ಆ ಫೋಟೋ ವಿಡಿಯೋ ಏನಿತ್ತು ಅದನ್ನು ಕೆಲ ಸ್ನೇಹಿತರಿಗೆ ಹಂಚ್ಕೊಂಡಿದ್ದಾರೆ. ಇಬ್ಬರು ಯಾರು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡಿದ್ರು ಮತ್ತು ಯಾರು ಆ ವಿಡಿಯೋಗಳನ್ನು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದ ಒಟ್ಟು 3 ಜನ, ಶಿವಾನಂದ್, ಗಣೇಶ್ ಮತ್ತು ಪ್ರದೀಪ್ ಅಂತ, ಆ 3 ಜನರನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗಿದೆ. ಮನೆಯಲ್ಲಿ ಪತಿ ಬೆತ್ತಲೆಯಾಗಿ ಓಡಾಡ್ತಿದ್ದಾನೆ ಅಂತ ಮಹಿಳೆ ಒಬ್ಬರು ಆರೋಪಿಸಿದರು. ಇದೀಗ ಈ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ಮಾತನಾಡಿರೋ ಮಂಜುನಾಥ್ ಪತ್ನಿ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಪತ್ನಿ ಶೋಕಿಗಾಗಿ ತನ್ನ ಗಂಡಂದಿರ ಹಣ ಬಳಸಿಕೊಂಡು ಓಡಾಡ್ತಿದ್ದಾಳೆ ಅಂತ ಮಂಜುನಾಥ್ ಆರೋಪಿಸಿದ್ದಾರೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 3-4 ಜನ ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ದು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದ್ರೆ ದಾಖಲೆಗಳು ಆಕೆಗೆ ಎಜುಕೇಶನ್ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. FIR ಈಗ ಏನಾಗಿದೆ ನ್ಯಾಯಾಲಯದಲ್ಲಿ ಇದೆ. ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ. ಇನ್ನು ಪ್ರತ್ಯಾರೋಪ ಮಾಡಿ ಮಾತನಾಡಿದಂತಹ ಮಂಜುನಾಥ್ ಬಗ್ಗೆ ಪತ್ನಿ ಮೇಘಶ್ರೀ ಪ್ರತಿಕ್ರಿಯಿಸಿದ್ದಾರೆ. ಮಂಜುನಾಥ್ ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ನನಗೆ 2 ಮದುವೆ ಆಗಿ ಡಿವೋರ್ಸ್ ಆಗಿರೋದು ನಿಜ. ಮಂಜುನಾಥ್ ನನ್ನ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡೋದನ್ನ ಮುಂದುವರಿಸಿದ್ರೆ ಮುಂದಿನ ಕ್ರಮ ತೆಗೆದುಕೊಳ್ತೀನಿ. ಆತನ ಹೆಸರು ಬರೆದಿಟ್ಟು ಮುಂದೆ ಏನ್ ಮಾಡಬೇಕೋ ಮಾಡ್ತೀನಿ. ಆತ ನನ್ನ ಚೀಟಿ ಹಣ 5 ಲಕ್ಷವನ್ನ ಪಡೆದಿದ್ದಾನೆ ಅಂತ ಮೇಘಶ್ರೀ ವಿಡಿಯೋ ಹೇಳಿಕೆ ಮೂಲಕ ಆರೋಪಿಸಿದ್ದಾರೆ. ನನಗೆ ಮದುವೆ ಆಗಿ ನಂದು 2 ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದೂ ಗೊತ್ತು. ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲರೂ ಸುಳ್ಳು ಸುದ್ದಿ ಹದಿಸ್ತಾ ಇದ್ದಾನೆ. ಏನಂತಂದರೆ ನಾನು 3-4 ಮದುವೆ ಆಗಿದೆ ಅಂತ. 2 ಮದುವೆ ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ. ಏನು ಡೈವರ್ಸಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದ್ದಾನೆ. ಆದರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲಲ್ಲಿ ನಂದು ಓಪನ್ ಫೋಟೋಸ್ಗಳೆಲ್ಲ ಹಾಕಿಸಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡಲೇಬೇಕು. ಯಾಕೆ ಅಂದರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನು ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು, ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಅವನಿಗೆ ಇಸ್ಕೊಂಡಿರೋದಂತೆ. ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ. ಬೇಲ್ ತಗೊಂಡಿದ್ದಾನೆ ಅಂದಾನೆ. ಯಾವ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮಗೂ ಅಶ್ಲೀಲ ಕಾಮೆಂಟ್ ಕಾಟ ಶುರುವಾಗಿದೆಯಂತೆ. ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂನಲ್ಲಿ ಶಾಸಕಿಯ ಬಟ್ಟೆ ಬಗ್ಗೆ ಅಶ್ಲೀಲ ಕಾಮೆಂಟ್ ಹಾಕಲಾಗಿದೆ. ತೀರಾ ಕೆಳಮಟ್ಟದ ಶಬ್ದಗಳನ್ನು ಬಳಸಿ ಕಾಮೆಂಟ್ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ವೈಯಕ್ತಿಕ ಹಾಗೂ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಖಾತೆಯನ್ನ ನಯನಾ ಮೋಟಮ್ಮ ಹೊಂದಿದ್ದಾರೆ. ತಮ್ಮ ವೈಯಕ್ತಿಕ ಖಾತೆಯಲ್ಲಿ ಹಾಕಿರೋ ಫೋಟೋಗೆ ಅಶ್ಲೀಲ ಕಾಮೆಂಟ್ ಹಾಕಿರುವವರ ವಿರುದ್ಧ ನಯನಾ ಮೋಟಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಮಹಿಳಾ ವಿರೋಧಿ ಮನಸ್ಥಿತಿ ಇರುವವರನ್ನ ನಾನು ಎದುರಿಸ್ತೀನಿ ಎಂದಿದ್ದಾರೆ. AVR ರೆಡ್ಡಿ ಮತ್ತು ನಟಿ ನಡುವಿನ ಗಲಾಟೆ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು. ತನ್ನ ಮೇಲಿನ ಆರೋಪಗಳನ್ನು ತಳ್ಳಿ ಹಾಕಿದ್ದ AVR ರೆಡ್ಡಿ ನಟಿಯ ಬಗ್ಗೆ ಕೆಲ ಪ್ರತ್ಯಾರೋಪಗಳನ್ನು ಮಾಡಿದರು. ಈಗ ಅವರಿಬ್ಬರು ಜೊತೆಗಿರುವ ಫೋಟೋಗಳು ವೈರಲ್ ಆಗ್ತಾ ಇವೆ. ಅಲ್ಲದೆ ನಟಿಗೆ AVR ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನಲಾದ ಕೆಲವು ಡಾಕ್ಯುಮೆಂಟ್ಗಳು ಕೂಡ ವೈರಲ್ ಆಗ್ತಿವೆ. ಇಬ್ಬರು ಬಾಂಗ್ಲಾ ವಲಸಿಗರನ್ನ ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಜಹಿದುಲ್ ಇಸ್ಲಾಂ, ಫಿರ್ದೋಸ್ ಬಂಧಿತರಾಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲ ಸಮೀಪದ ಪೋಡು ಗ್ರಾಮದಲ್ಲಿ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಕಳೆದ 2 ವರ್ಷಗಳ ಹಿಂದೆ ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿ ಆಗಿದ್ದ ಇಬ್ಬರು ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿದಂತೆ ಇನ್ನಿತರ ಡಾಕ್ಯುಮೆಂಟ್ ಮಾಡಿಸಿಕೊಂಡಿದ್ರು. ಸದ್ಯ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಇಬ್ಬರು ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ.
ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಂಶೋಧಕ ಅಪ್ಪಣ್ಣ ಹಂಜೆ 11 ಅಥವಾ 12ನೇ ಶತಮಾನದ ಚಿನ್ನಾಭರಣ ಇರೋ ಸಾಧ್ಯತೆ ಇದೆ. ಚಿನ್ನಾಭರಣದ ಸ್ವರೂಪ ನೋಡ್ತಾ ಇದ್ರೆ ಸಾಮಾನ್ಯ ಕುಟುಂಬಕ್ಕೆ ಸೇರಿರಬಹುದು. ರಾಜ ಮನೆತನದ ಚಿನ್ನಾಭರಣದ ಸ್ವರೂಪವೇ ಬೇರೆ ಇರುತ್ತೆ. ಈಗ ಸಿಕ್ಕಿರೋ ಚಿನ್ನಾಭರಣ ಸ್ವರೂಪ ನೋಡೋದಾದ್ರೆ ಸಾಮಾನ್ಯ ಕುಟುಂಬಕ್ಕೆ ಸೇರಿರಬಹುದು ಅಂತ ಹೇಳಿದ್ದಾರೆ. ಆಕಸ್ಮಿಕ ಬಂಗಾರ ಸಿಕ್ಕಚ್ಚ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಕೊಟ್ಟರೆ ಈಗ ನಾಳೆ ಕಟ್ಟಕ್ಕೆ ಅವರು ಪರವಾನಗಿ ಕೊಡಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯವ್ರು ಅಥವಾ ಇಲಾಖೆಯವ್ರು ಕೊಡಲಿಲ್ಲ ಅಂದ್ರೆ ನಾಳೆ ಅವರು ಬೀದಿಗೆ ಬರ್ತಾರೆ. ಅದಕ್ಕೆ ಸರ್ಕಾರದವರು ಅವ್ರ ಜಾಗ ಏನೈತಿ ಅಷ್ಟು ಜಗದ್ದು ಏನೈತಿ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಅವ್ರ ಮನೆ ಕಟ್ಟಿಸ್ಕೊಡ್ಬೇಕು. ಅವ್ರು ಏನೂ ಅಪೇಕ್ಷೆ ಪಟ್ಟಿಲ್ಲ. ಆಮೇಲೆ ತಂದು ಸತ್ತು ಮಗ ಆತ. ಆಮೇಲೆ ನಮ್ಮ ಊರಿಗೆ ಹೆಮ್ಮೆ ಐತೆ ಆ ಹುಡುಗ ಪ್ರಾಮಾಣಿಕವಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿನ ಬೆಲೆ ಕಟ್ಟಕ್ಕಾಗಲಾರ್ದಂಥ ಬಂಗಾರ ತೊಗೊಂಬಂದು ಕೊಟ್ಟಾನ. ಇನ್ನು ಚಿನ್ನವನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ ಕುಟುಂಬ ಈಗ ಕಂಗಾಲಾಗಿದೆ. ಗ್ರಾಮದ ಕಸ್ತೂರಿ ರಿತ್ತಿ ಅನ್ನುವ ಕುಟುಂಬ ತಮ್ಮ ಮನೆಗೆ ಪಾಯ ಹಾಕುವ ವೇಳೆ 466 ಗ್ರಾಂ ಚಿನ್ನ ಪತ್ತೆ ಆಗಿತ್ತು. ಅದನ್ನ ನೋಡಿ ಕೂಡಲೇ ಜಿಲ್ಲಾಡಳಿತಕ್ಕೆ ಕುಟುಂಬಸ್ಥರು ಕೊಟ್ಟಿದ್ರು. ಆದ್ರೆ ಈಗ ಮನೆ ನಿರ್ಮಿಸೋಕೆ ಮಾಡ್ತಾ ಇದ್ದ ಕಾಮಗಾರಿಗೆ ತಡೆ ಉಂಟಾಗಿದೆ. ಹೀಗಾಗಿ ಮನೆ ನಿರ್ಮಿಸೋಕೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡ್ತಿದ್ದಾರೆ. ಇಲ್ಲವಾದ್ರೆ ಪ್ರತ್ಯೇಕ ಮನೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದು ಇದ್ರಾಗ ಒಂದು ತಲೆ ಮುಡಿಗೆವು ಅವ್ರು ಹೆಂಚ್ಕೊಂಡಿದ್ರೆ ಹೊಳ್ಳಿ ಇವ್ರ ಹಿಡ್ಕೊಂಡ್ರು ಆಕಿ ಬಾಡಿಗೆ ಮನೆಯಾಗಿದ್ಲು. ಮತ್ತು ಹೊಳ್ಳಿ ನಾವು ಕರ್ಕೊಂಡು ಹೋಗಿವಿ. ಕರ್ಕೊಂಡು ಹೋದ್ರೂ ಈಗ ಇದನ್ನು ಹಾಕಿಸ್ಬೇಕಂತ ಮಾಡೀವಲ್ಲ, ಹಾಕಿದ್ರಾಗ ಹಿಂಗೆ ಸಿಕ್ಕತಿ ಆಕಿ ಮನೆ ಹಾಕಿಸಿ ಅವ್ರ ದಾರಿ ಮಾಡಿ ಕೊಡ್ಬೇಕು. ಹುಡುಗಪ್ಪ ಆತನ ದಾರಿ ಮಾಡಿ ಕೊಡ್ಬೇಕತ್ತಾಗ ಅವರು ಆತಗೂ ಬಾ ಇಲ್ಲ ಆಕಿಗೂ ಬಾ ಇಲ್ಲ. ಹಾಗೆ ಮಾತಾಡ್ತಾರೆ ಅಷ್ಟ. ಅದು ನಮ್ಮಂತಾಗ ಚೊಕ್ಕಿಲ್ಲರು. ಹಾಗಾಗಿ ನಾವು ಯಾರ್ಯಾರು ಇಲ್ಲ ಅಂತ ಹೇಳಿ ನಮ್ಮ ಮನೆಗೆ ಇಟ್ಕೊಂಡಿ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತಾ ಇರೋ ಲೀಕಾಸುರರು ಇದೀಗ ಶಿಕ್ಷಣ ಇಲಾಖೆಗೆ ತಲೆನೋವಾಗಿದ್ದಾರೆ. ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದೀಗ ಕೆಲವೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಈಗಿನಿಂದಲೇ ಸ್ಕೆಚ್ ಹಾಕೊಂಡಿದೆ. ನಮ್ಮ ಬಳಿ ಮುಖ್ಯ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್ ಇದೆ, ಹಣ ಕಳುಹಿಸಿ ಪೇಪರ್ ಪಡ್ಕೊಳ್ಳಿ ಅಂತ ಪೋಸ್ಟ್ ಹಾಕಿದೆ. ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಅನ್ನೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಜೆಡಿಎಸ್ ಅನ್ನೋ ಆಕ್ರಮಣ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸದ್ಯ ಜೆಡಿಎಸ್ ಉಳಿದಿದೆಯಾ ಅನ್ನೋದೇ ಪ್ರಶ್ನೆ. ಕುಮಾರಸ್ವಾಮಿ ಕುಟುಂಬಸ್ಥರೇ ಬಿಜೆಪಿಯಿಂದ ನಿಂತಿದ್ದಾರೆ. ಆದರೆ ಅವರ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ಯೋಚನೆ ಮಾಡಿ. ಅವರು ತಮ್ಮ ಪಾರ್ಟಿನೇ ಮಾರಾಟಕ್ಕಿಟ್ಟಿದ್ದಾರೆ, ಬೇರೆಯವರಿಗೆ ಲೀಸ್ ಅಂತ ಮಾತಾಡ್ತಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಚೆಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDS ಅನ್ನ ಅಕ್ರಮ ಮಾಡ್ಕೊಂಡಿದ್ದಾರಲ್ಲ ಆಗಲೇ. ಇವಾಗ JDS ಉಳಿದಿದೆಯಾ ಎಲ್ಲನ? ಇವತ್ತು ಅವರ ಸಂಬಂಧಿಕರೇ BJP ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ ಹೇಳಿ. ಯಾವಾಗನ ಸ್ವಂತ ಬಲದ ಮೇಲೆ BJಪಿಯವರು JDS ಅವರು ಬಂದಿದ್ದಾರೇನ್ರಿ? BJಪಿನೇ ಬಂದಿಲ್ಲ ಅಂದರೆ JDS ಹೆಂಗೆ ಬರುತ್ತೆ ಸ್ವಂತ ಬಲದ ಮೇಲೆ? ನೋಡ್ರಿ, ಲೀಸು ಸಬ್ಲಿ ಇಟ್ಟಿದ್ದಾರಲ್ಲ ಇವರು. ನನ್ನ ಹತ್ರ ಇನ್ನೂ ಆ ಸೇಲ್ ಡೀಡ್ ಇದೆ ಅಂತ ಇವರು ಅಕ್ರಮ ಸಕ್ರಮ ಆಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ BJಪಿಯವ್ರ ಪಾರ್ಟಿಗೆ. ಅವರು ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮಗೇನು ಸಂಬಂಧ? ಅದು ಕೂಲಕ್ಕೆ ತಕ್ಕಂತೆ ತಾನೇ BJಪಿ ಜೊತೆ ಅಲೈನ್ಸ್ ಆಗಿದೆ. ನೋಡಿ, ಹಿಂದೆ ಅವಕಾಶ ಇದ್ದಾಗ ಕಾಂಗ್ರೆಸ್ ಜೊತೆಲೂ ಅಧಿಕಾರ ಮಾಡಿದ್ದಾರೆ, ಅವಕಾಶ ಇದ್ದಾಗ BJಪಿ ಜೊತೆಲೂ ಅಧಿಕಾರ ಮಾಡಿದ್ದಾರೆ. JDS ಯಾವಾಗ ಇವರು ದೇಶದ ಲೆವೆಲಲ್ಲಿ ಪ್ರೈಮ್ ಮಿನಿಸ್ಟ್ರು ಮಾಡಿದಂಥ ಪಕ್ಷನೇ ಭಾಳ ಕೆಟ್ಟದಾಗಿ ಮಾತಾಡೋಕೆ ನಿಂತ್ಕೊಂಡ್ರು. ಈಗ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಇವ್ರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡರ್ ಅಂತೀರಾ? ಅನ್ನೋಕ್ಕಾಗಲ್ಲ. ಅವರೇ ಒಪ್ಕೊಳಕ್ಕೆ ಹಿಡಿದಾರೆ. ನಾನು ಆಕಸ್ಮಿಕ ಮುಖ್ಯ 2028ಕ್ಕೆ ಕುಮಾರಸ್ವಾಮಿ ಅಧಿಕಾರಕ್ಕೆ ಬರ್ತಾರೆ ಎಂಬ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಬಿಜೆಪಿ ಜೊತೆ ಇರೋ ಪಕ್ಷ ದುರ್ಬಲ ಆಗುತ್ತೆ. ಹಳೆ ಮೈಸೂರಲ್ಲಿ JDS ಅಸ್ತಿತ್ವದಲ್ಲಿತ್ತು, ಆದರೆ ಬಿಜೆಪಿ ಜೊತೆ ಇದುವರೆಗೂ JDSಗೆ ಭವಿಷ್ಯ ಇಲ್ಲ ಅಂತ ಹೇಳಿದ್ದಾರೆ. 2028ಕ್ಕೆ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ. ಯಾವ ಗೊಂದಲನೂ ಇದರಲ್ಲಿಲ್ಲ. ಅವರ ಸಂಖ್ಯೆ BJP JDS ಈಗಿರೋದಕ್ಕಿಂತಲೂ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಅಲ್ಲಿ ನಾಯಕತ್ವದ ಕೊರತೆ ಮತ್ತು ಜನಕ್ಕೆ BJP ಬಗ್ಗೆ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲದೇ ಇರೋದ್ರಿಂದ ಅವರು ಜನ ಮತ ಹಾಕಲ್ಲ, ಮತ್ತೆ ನಮಗೆ ಹಾಕ್ತಾರೆ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯತಿಥಿ ಹಿನ್ನೆಲೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸೌಧದಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರತಿಮೆ ಮತ್ತು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ್ದಾರೆ.
ಬಳಿಕ ಮನ್ರೇಗಾ ವರ್ಸಸ್ ವಿವಿ ಜಿ ವಿಚಾರವಾಗಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಮಹಾತ್ಮ ಗಾಂಧಿ ಹೆಸರು ತೆಗೆದಿದ್ದಾರೆ. ಗಾಂಧಿ ಹೆಸರೇ ಇಟ್ಟಿದ್ರೆ ಇವರ ತಾತನ ಗಂಟೇನಾದ್ರೂ ಹೋಗ್ತಾ ಇತ್ತಾ? ಗಾಂಧಿ ಹೆಸರಿಂದ ಇವ್ರಿಗೆ ಏನ್ ಸಮಸ್ಯೆ? ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿಯನ್ನ ಕೊಂದಿದ್ದು RSS ವ್ಯಕ್ತಿ. ಇದರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನರೇಗಾದಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ತನಿಖೆ ಮಾಡಿಸಬೇಕಿತ್ತು. ಇನ್ನು ಇದೇ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದೇ ವರ್ಷಕ್ಕೆ ಅವ್ರನ್ನ ಗುಂಡಿಟ್ಟು ಸಾಯಿಸಿದ್ರು. 1 ವರ್ಷದೊಳಗಡೆನೆ ಯಾರಪ್ಪ ಸಾಯಿಸಿದ್ರು? RSS ವ್ಯಕ್ತಿ. ಅದ್ರ ಹಿಂದೆ ಯಾರ್ಯಾರಿದೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತು, ಇಡೀ ದೇಶಕ್ಕೆ ಚೆನ್ನಾಗಿ ಗೊತ್ತು. ಏನು ಇವ್ರ ತಾತನ ಮೇಲೆ ಗಂಟೆನೂ ಹೋಗ್ಬಿಡೋದು? ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಅವನ ನೇಮ್ ಬದಲಾವಣೆ ಮಾಡಿರ್ತಕ್ಕಂಥದ್ದೇ ಮಹಾ ಅಪರಾಧ. ಇವತ್ತು ಮುಂದೆ ಇವರು ಈ ನಮ್ಮ ಎಲ್ಲ ಸರ್ಕಾರಿ ಕಚೇರಿನಲ್ಲಿ ನಾವು ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡಿದ್ದೆ, ಅದನ್ನು ತೆಗಿಬೋದು. ಅದನ್ನು ತೆಗೆದಿವ್ರು ಯಾರ ಸಂಘ ಪರಿವಾರದನ್ನ ಫೋಟೋ ಹಾಕ್ಬಿಡ್ಬೋದು. ಯಾರಿಗೆ ಗೊತ್ತಿವ್ರಿ ಏನ್ ಮಾಡಲ್ಲ ಅಂತ ಯಾರಿಗೆ ಗೊತ್ತಿದೆ? ದೇಶ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನಾಳೆ. ಕೇಂದ್ರದಿಂದ ಮನರೇಗಾ ಯೋಜನೆ ಹೆಸರು ಬದಲಾವಣೆ ವಿಚಾರಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಹೆಸರು ಬದಲಾವಣೆ ನಿರ್ಧಾರ ವಿರೋಧಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಕಚೇರಿ ಬಳಿ 1 ದಿನದ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗಿದೆ. ಶಾಸಕರಾದ ಮಹಂತೇಶ್ ಕೌಜಲಗಿ, ಮುಖಂಡರಾದ ಆಸಿಫ್ ಸೇಠ್, ವಿಶ್ವಾಸ್ ವೈದ್ಯ, ಬಾಬಾ ಸಾಹೇಬ್ ಪಾಟೀಲ್, ಮೃಣಾಲ್ ಹೆಬ್ಬಾಳ್ಕರ್, ರಾಹುಲ್ ಜಾರಕಿಹೊಳಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಘಟನೆಯ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವಹಿಸಿತ್ತು. ಇದೀಗ ಬಳ್ಳಾರಿ ಎಸ್ಪಿ ಕಚೇರಿಗೆ ಸಿಐಡಿ ಟೀಮ್ ಆಗಮಿಸಿದೆ. ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷಪ್ರಿಯಂ ವದ ನೇತೃತ್ವದ ಟೀಮ್ ಬಳ್ಳಾರಿ ಎಸ್ಪಿ ಕಚೇರಿಗೆ ಆಗಮಿಸಿ ಕೇಸ್ ಫೈಲ್ ಪಡೆಯೋದರ ಜೊತೆಗೆ ಸ್ಥಳೀಯ ಇನ್ವೆಸ್ಟಿಗೇಷನ್ ಆಫೀಸರ್ಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದೇ ಘಟನಾ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇವತ್ತೇ ಇದೆ. ಗುಜರಾತ್ನ ಸೋಮನಾಥ ದೇವಸ್ಥಾನದ ಮೇಲಿನ ದಾಳಿಗೆ 1000 ವರ್ಷ ತುಂಬಿದ ಹಿನ್ನೆಲೆ ಇವತ್ತು ದೇಗುಲಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. 4 ದಿನದಿಂದ ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ನಡೀತಾ ಇದ್ದು, ನಿನ್ನೆ ಕೂಡ ಪ್ರಧಾನಿ ಮೋದಿ ಓಂಕಾರ ಮಂತ್ರ ಪಾಠಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ದೇಗುಲಕ್ಕೆ ಆಗಮಿಸಿ ಅನೇಕ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ದೇಗುಲದ ಹೊರಗೆ ಚಂಡೆ ಬಾರಿಸುವಂತಹ ಮೂಲಕ ಸಾಂಸ್ಕೃತಿಕ ಕಲೆಗೆ ಉತ್ತೇಜನ ನೀಡಿದ್ದಾರೆ. ಬಳಿಕ ಸೋಮನಾಥದಲ್ಲಿ ಕೈಯಲ್ಲಿ ಡಮರುಗ ಹಿಡಿದು ಶೌರ್ಯ ಯಾತ್ರೆ ನಡೆಸಿದ್ದಾರೆ. ಇನ್ನು ಸೋಮನಾಥ ದೇಗುಲಕ್ಕೆ ಭೇಟಿ ಬಳಿಕ ಪ್ರಧಾನಿ ಮೋದಿ ನಗರದಲ್ಲಿ ಮೆಗಾ ರೋಡ್ ಶೋ ನಡೆಸಿದ್ರು. ಈ ವೇಳೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಬೆಂಬಲಿಗರು ಮೋದಿಗೆ ಹೂವಿನ ಮಳೆ ಸುರಿಸಿದ್ದಾರೆ. ಬಳಿಕ ಅಲ್ಲಿಂದ ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಮೋದಿ ಆಗಮಿಸಿದ್ದು ನೆರೆದಿದ್ದ ಜನರಿಗೆ ಕೈ ಬೀಸಿದ್ರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ನಂಬಿಕೆಗಳ ಮೇಲೆ ದಾಳಿ ಆಗಿತ್ತು. ನಮ್ಮ ಪೂರ್ವಜರು ಅವರ ಪ್ರಾಣ ಮುಡಿಪಾಗಿಟ್ಟು ಹೋರಾಡಿದ್ರು. ಸೋಮನಾಥ ದೇಗುಲದಲ್ಲಿ ಧ್ವಜ ಇವತ್ತೂ ಹಾರಾಡ್ತಾ ಇದೆ. ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನ ತೋರಿಸ್ತಾ ಇದೆ. ಈ ಮಣ್ಣಿನ ಕಣಕಣದಲ್ಲೂ ವೀರತೆಯ ಸಾಕ್ಷಿ ಇದೆ ಅಂತ ಹೇಳಿದ್ರು. हमारे पुरखों ने जान की बाजी लगा दी थी अपने विश्वास के लिए, अपने महादेव के लिए। उन्होंने अपना सब कुछ न्योछावर कर दिया। सोमनाथ महादेव के मंदिर पर फहरा रही ध्वजा पूरी सृष्टि का आह्वान कर रही है। प्रभास पाटन तीर की इस मिट्टी का कण कण शौर्य, पराक्रम और वीरता का साक्षी है। ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ವಿಚಾರವಾಗಿ ಬೀದರ್ನಲ್ಲಿ ಮಾತಾಡಿದ ಕೋಡಿಮಠದ ಶ್ರೀ ಸಿಎಂ ಬದಲಾವಣೆ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಆಗುವುದಿಲ್ಲ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ. ರಾಜ್ಯದ ಭಂಡಾರ ಬಜೆಟ್ ಅಂತ ಕರಿತೀವಿ, ಆ ಬಜೆಟ್ ಆಗಬೇಕು. ಯುಗಾದಿಯವರೆಗೂ ಬದಲಾವಣೆ ಆಗೋದಂತೂ ಕಷ್ಟ. ಹಾಲುಮತ ಸಮಾಜದವರ ಕೈಗೆ ಅಧಿಕಾರ ಬಂದ್ರೆ ಬಿಡಿಸ್ಕೊಳ್ಳೋದು ಕಷ್ಟ. ಅವರಾಗೆ ಬಿಟ್ಕೊಟ್ರೆ ಬೇರೆಯವರು ಸಿಎಂ ಆಗಬಹುದು. ಅವರು ಬಿಟ್ಕೊಡಲ್ಲ, ಇಳಿಯೋದು ಇಲ್ಲ ಅಂತ ಹೇಳಿದ್ದಾರೆ. ಸಂಕ್ರಾಂತಿ ಬಳಿಕ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾದಗಿರಿಯಲ್ಲಿ ಮಾತನಾಡಿದ ಸಚಿವ ಆರ್ಬಿ ತಿಮ್ಮಾಪುರ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಮರ್ಥವಾಗಿ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ. ಸಂಕ್ರಾಂತಿ ಆದ ಮೇಲೆ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ.
ನಾನು ಬದಲಾವಣೆ ಮಾಡೋ ಜಾಗದಲ್ಲಿಲ್ಲ. ಬದಲಾವಣೆ ಅಥವಾ ಮುಂದುವರಿಸಿ ಅನ್ನೋದು ಎರಡೂ ನನ್ನ ಕೈಯಲ್ಲಿಲ್ಲ. ಹೈಕಮಾಂಡ್ ಇದೆ, ಸಿಎಲ್ಪಿ ಇದೆ, ಎಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆ ಹೇರೋ ವಿಚಾರವಾಗಿ ಮೈಸೂರಲ್ಲಿ ಕೇರಳ ಸಿಎಂ ವಿರುದ್ಧ ಪೊರಕೆ ಚಳುವಳಿ ನಡೆಸಲಾಗಿದೆ. ನಗರದ ಅಗ್ರಹಾರ ವೃತ್ತದಲ್ಲಿ ಕನ್ನಡಪರ ಸಂಘಟನೆ, ರೈತ ಸಂಘಟನೆಯ ವತಿಯಿಂದ ಪೊರಕೆ ಹಿಡಿದು ಪ್ರತಿಭಟನೆ ಮಾಡಲಾಗಿದೆ. ಕೇರಳದ ಸಿಎಂ ಭಾವಚಿತ್ರಕ್ಕೆ ಪೊರಕೆಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೈಸೂರಿನಲ್ಲೇ ಹಳೆ ಡಿಸಿ ಕಚೇರಿ ಬಳಿ ಕನ್ನಡ ಸೇನಾ ಪಡೆ ಪ್ರತಿಭಟನೆ ನಡೆಸಿದ್ದಾರೆ. ಕೇರಳಿಗರನ್ನ ಕನ್ನಡಿಗರ ಮೇಲೆ ಎತ್ತಿ ಕಟ್ಟೋ ಹುನ್ನಾರ ನಡೀತಾ ಇದೆ. ಕೇರಳ ಸಿಎಂ ಈ ಕೂಡಲೇ ಮಸೂದೆಯನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಪಂಚಾಯಿತಿ ಸೇರ್ಪಡೆ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಬೆಂಬಲ ನೀಡಿದ್ದಾರೆ. ತಾವು ಕೂಡ ಗ್ರಾಮಸ್ಥರ ಜೊತೆ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಶಿವಲೀಲಾ ಸಿನಿಮಾಗೆ ಚಿತ್ರಮಂದಿರಗಳಲ್ಲಿ ಪ್ರೋತ್ಸಾಹ ಸಿಗದ ಹಿನ್ನೆಲೆ ಸರ್ಕಾರದ ವಿರುದ್ಧ ಪದ್ಮಶ್ರೀ ಪುರಸ್ಕೃತರಾದ ಜೋಗತಿ ಮಂಜಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಮಂಗಳಮುಖಿಯರು ಹೋರಾಟ ಮಾಡ್ತಿದ್ದಾರೆ. ಹೋರಾಟದಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಭಾರತಿ ಶೆಟ್ಟಿ ಕೂಡ ಭಾಗಿಯಾಗಿದ್ದರು. ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸಿನಿಮಾ ನೋಡುವಂತೆ ಸರ್ಕಾರದ ಸುತ್ತೋಲೆ ಹೊರಡಿಸಬೇಕು, ಸಿನಿಮಾಗೆ ಸಬ್ಸಿಡಿ ಕೊಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಲ್ಲದೆ ಸಿಎಂ ಮನೆಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ತಡೆದಿದ್ದು ಜೋಗತಿ ಮಂಜಮ್ಮ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಾನು ಎಸಿಪಿ ಅಂತ ಪೊಲೀಸ್ ಅಧಿಕಾರವನ್ನ ಮಹಿಳೆ ದುರುಪಯೋಗ ಪಡಿಸಿಕೊಂಡಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ನಡೆದಿದೆ. ಚನ್ನಪಟ್ಟಣದಲ್ಲಿ ಹೂವಿನ ವ್ಯಾಪಾರಿ ಆಗಿರುವ ಮಹಿಳೆ ಶ್ಯಾಮಲಾ ಕಂಚನಹಳ್ಳಿ ಗ್ರಾಮದ ಜಮೀನು ವಿವಾದಕ್ಕೆ ಹೋಗಿ ದರ್ಪ ಮೆರೆದಿದ್ದಾರೆ. ಮರ ಕಡಿಯುವ ವಿಚಾರವಾಗಿ ದೌರ್ಜನ್ಯ ಮಾಡಿದ್ದು ನಾನು ಎಸಿಪಿ ಮಡಿಕೇರಿ ಜೈಲಿಗೆ ಹಾಕಿಸ್ತೇನೆ ಅಂತ ಹೇಳಿ ಆವಾಜ್ ಹಾಕಿದ್ದಾಳೆ. ಮಹಿಳೆಯ ದೌರ್ಜನ್ಯದ ವಿಡಿಯೋ ವೈರಲ್ ಆಗಿದ್ದು 2 ದಿನದ ಹಿಂದೆ ಘಟನೆ ನಡೆದರೂ ಪೊಲೀಸರು ಮಾತ್ರ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟಿಟಿ ಹಾಗೂ ಟ್ರ್ಯಾಕ್ಟರ್ ನಡುವೆ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಚಿಂತಾಮಣಿ ಬೈಪಾಸ್ ರಸ್ತೆಯಲ್ಲಿ ನಡೆದಿದೆ. ಮಾರಪ್ಪನಹಳ್ಳಿ ಗ್ರಾಮದ ಯುವಕ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆಗಳ ಟೆರೆಸ್ ಮೇಲೆ ಬೆಂಕಿ ಹೊತ್ಕೊಂಡು ಉರಿದಿರುವಂತಹ ಘಟನೆ ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಮನೆಯ ಮೇಲೆ ಹಾಕಿದ್ದ ಸ್ಪಾಂಜ್ಗಳ ಮೂಲಕ ಬೆಂಕಿ ಹೊತ್ಕೊಂಡಿದ್ದು 10 ಮನೆಗಳಿಗೆ ಬೆಂಕಿ ಆವರಿಸಿಕೊಂಡಿದೆ. ಘಟನೆಯಲ್ಲಿ 2 ಗೂಡ್ಸ್ ಗಾಡಿ ಹಾಗೂ 8 ಬೈಕ್ಗಳು ಬೆಂಕಿಗಾಹುತಿಯಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿದ್ದು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಜನವರಿ 26ರಂದು ಗಣರಾಜ್ಯೋತ್ಸವ ಹಿನ್ನೆಲೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರೋ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಅಂಗರಕ್ಷಕರು ಅಭ್ಯಾಸ ನಡೆಸ್ತಾ ಇದ್ದಾರೆ. ಊರಿನ ನೇಮೋತ್ಸವದಲ್ಲಿ ನಟ ರಕ್ಷಿತ್ ಶೆಟ್ಟಿ ಪಾಲ್ಗೊಂಡಿದ್ದಾರೆ. ಉಡುಪಿ ಅಲೆವೂರಿನ ಕಲ್ಯಾಣ ನಗರದಲ್ಲಿರುವ ಅಲ್ಲಿ ಒಂದು ಜಾಗದಲ್ಲಿ ನೇಮೋತ್ಸವ ನಡೆದಿದೆ. ಅಲೆವೂರು ದೊಡ್ಡಮನೆ ಮನೆತನದವರು ನಿರ್ವಹಿಸುವಂತಹ ನೇಮೋತ್ಸವದಲ್ಲಿ ರಕ್ಷಿತ್ ಶೆಟ್ಟಿ ಪಾಲ್ಗೊಂಡಿದ್ದಾರೆ. ವೈದ್ಯನಾಥ ಬಬ್ಬು ಸ್ವಾಮಿ ದೈವದ ನೇಮೋತ್ಸವ ಮಾಡಿದ್ದು ತಂದೆ ತಾಯಿ ಕುಟುಂಬದವರ ಜೊತೆ ರಾತ್ರಿ ನಡೆದ ನೇಮೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ.